ನೋಡ್ತಾ ಇದ್ರೆ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಬೆಂಗಳೂರಿನ 2 ವಾರ್ಡ್ಗಳನ್ನ ಸೀಲ್ ಡೌನ್ ಮಾಡಲಾಗಿದೆ. ಇನ್ನ ಮಂಗಳೂರಿನಲ್ಲೂ ಕೂಡ ಸೀಲ್ ಡೌನ್ಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ತೊಕ್ಕಟ್ಟು ಕಂಪ್ಲೀಟ್ ಲಾಕ್ ಡೌನ್ ಆಗಿದೆ. ಈಗ ಅದನ್ನ ಸೀಲ್ ಡೌನ್ ಮಾಡಲಾಗುತ್ತಾ ಇದೆಯಂತೆ. ಹಾಟ್ ಸ್ಪಾಟ್ ಅಂತ ಗುರುತಿಸಿದ್ದಾರೆ ಜಿಲ್ಲಾಡಳಿತದವರು. ಆ ಒಂದು ಪ್ರದೇಶವನ್ನ, ತೊಕ್ಕಟ್ಟು ಪ್ರದೇಶವನ್ನ ಹಾಟ್ ಸ್ಪಾಟ್ ಅಂತ ಜಿಲ್ಲಾಡಳಿತ ಗುರುತಿಸಿರುವಂತದ್ದು. ಮೆಡಿಕಲ್ ಶಾಪ್, ತರಕಾರಿ, ದಿನಸಿ ಅಂಗಡಿಗಳು ಕಂಪ್ಲೀಟ್ ಆಗಿ ಬಂದ್ ಆಗಿರ್ತವೆ. ಆಯಾ ಕಟ್ಟಿನ ಸ್ಥಳಗಳಲ್ಲಿ ಕಂಪ್ಲೀಟ್ ಸೀಲ್ ಡೌನ್ ಮಾಡಲಾಗುತ್ತೆ. ಈಗ ಮಾಡಿದ್ರಲ್ಲ ಬೆಂಗಳೂರಿನಲ್ಲಿ ಎಲ್ಲಿ ಪಾಸಿಟಿವ್ ಪ್ರಕರಣಗಳು ಜಾಸ್ತಿ ಇದಾವೋ ಆ ಒಂದು ಪ್ರದೇಶವನ್ನ ಕಂಪ್ಲೀಟ್ ಆಗಿ ಸೀಲ್ ಡೌನ್ ಮಾಡುವಂತದ್ದು. ಅದೇ ರೀತಿಯಾಗಿ ಮಂಗಳೂರಿನಲ್ಲೂ ಕೂಡ ಆ ಪ್ರದೇಶವನ್ನ ಗುರುತಿಸಲಾಗಿದೆ. ಯಾರು ಮನೆಯಿಂದ ಹೊರ ಬರುವಂತಿಲ್ಲ ಅಂತ ಆದೇಶವನ್ನ ಕೂಡ ಮಾಡಲಾಗಿದೆ. ಸೀಲ್ ಡೌನ್ ಆದ್ರೆ ಇದೇ ಪರಿಸ್ಥಿತಿ ಇರೋದು. ತೊಕ್ಕಟ್ಟು ಪ್ರದೇಶ ಸಂಪೂರ್ಣವಾಗಿ ಬ್ಯಾರಿಕೇಡ್ ಅನ್ನ ಹಾಕಿ ಬಂದ್ ಮಾಡಲಾಗಿದೆ. ತೊಕ್ಕಟ್ಟುವಿನ ಫ್ಲಾಟ್ ನಲ್ಲಿದ್ದಂತ ಕೊರೋನಾ ಪಾಸಿಟಿವ್ ರೋಗಿ ಈ ಹಿನ್ನೆಲೆಯಲ್ಲಿ ಈ ಪ್ರದೇಶಕ್ಕೆ ಪ್ರವೇಶ ಸಂಪೂರ್ಣವಾಗಿ ನಿರ್ಬಂಧಿಸಲಾಗಿದೆ. ಅಲ್ಲಿ ಯಾವುದೇ ರೀತಿಯಾದಂತಹ ಅಂಗಡಿ ಮುಂಗಟ್ಟುಗಳು ಕೂಡ ಓಪನ್ ಇಲ್ಲ. ಮೆಡಿಕಲ್ ಶಾಪ್ಗಳನ್ನು ಕೂಡ ಓಪನ್ ಮಾಡಂಗಿಲ್ಲ. ತರಕಾರಿ ಅಂಗಡಿಗಳು ಓಪನ್ ಇರೋದಿಲ್ಲ. ಹಾಲಿನ ಅಂಗಡಿಗಳು ಕೂಡ ಓಪನ್ ಇರೋದಿಲ್ಲ. ಕಂಪ್ಲೀಟ್ ಆಗಿ ಅದು ಸೀಲ್ ಡೌನ್ ಆಗಿರುತ್ತೆ. ಆ ಒಂದು ದೃಶ್ಯಾವಳಿಯನ್ನ ಕೂಡ ನಿಮಗೆ ತೋರಿಸ್ತಾ ಇದೀವಿ. ತೊಕ್ಕಟ್ಟು ಪ್ರದೇಶದಲ್ಲಿ ಒಂದು ಪಾಸಿಟಿವ್ ಪ್ರಕರಣ ಪತ್ತೆ ಆಗಿತ್ತು. ಸೊ ಈ ಹಿನ್ನೆಲೆಯಲ್ಲಿ ಈ ಒಂದು ನಿರ್ಧಾರವನ್ನ ಕೈಗೊಂಡಿದೆ ಜಿಲ್ಲಾಡಳಿತ. ಆ ಒಂದು ಪ್ರದೇಶದಲ್ಲಿ ಯಾವ ರೀತಿಯಾಗಿದೆ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ. ನೋಡ್ಕೋಬೇಡ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಲಾಕ್ಡೌನ್ ನಿಯಮವನ್ನ ಕಟ್ಟುನಿಟ್ಟಲ್ಲಿ ಜಾರಿ ಮಾಡ್ತಾ ಇದೆ. ಇವತ್ತು ಬೆಳಗಿನಲ್ಲೂ ಕೂಡ ರಸ್ತೆಗಳಲ್ಲಿ ಬ್ಯಾರಿಕೇಡ್ ಗಳನ್ನ ಪೊಲೀಸರು ಹಾಕ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಕೊರೋನಾ ಸೋಂಕಿತರಿದ್ದಂತಹ ಪ್ರದೇಶವನ್ನ ಹಾಟ್ಸ್ಪಾಟ್ ಎಂದು ಗುರುತಿಸಿ ಸಂಪೂರ್ಣವಾಗಿ ಅದನ್ನ ಲಾಕ್ಡೌನ್ ಮಾಡಲಾಗಿದೆ. ನಾವೀಗ ಮಂಗಳೂರಿನ ತೊಕ್ಕಟ್ಟು ಪ್ರದೇಶದಲ್ಲಿದ್ದೇವೆ. ಈ ತೊಕ್ಕಟ್ಟು ಪ್ರದೇಶದಲ್ಲಿ ದೆಹಲಿಯ ನಿಜಾಮುದ್ದೀನ್ ಮರ್ಕಜ್ಗೆ ಹೋಗಿ ಬಂದಂತಹ ಒಬ್ಬ ವ್ಯಕ್ತಿ ಇದ್ದ. ಆತ ಸುಮಾರು 30 ದಿನಗಳ ಕಾಲ ಒಂದು ಫ್ಲಾಟ್ ಅಲ್ಲಿ ವಾಸ ಇದ್ದ. ಆದ್ರೆ ಕೆಲವು ದಿನಗಳ ಹಿಂದೆ ಆತನಿಗೆ ಪಾಸಿಟಿವ್ ಕಂಡು ಬಂದಿತ್ತು. ಹಾಗಾಗಿ ಇಡೀ ಪ್ರದೇಶವನ್ನ ಈಗ ಸಂಪೂರ್ಣವಾಗಿ ಲಾಕ್ಡೌನ್ ಮಾಡಲಾಗಿದೆ. ತೊಕ್ಕಟ್ಟು ಪ್ರದೇಶವನ್ನ ಸಂಪೂರ್ಣವಾಗಿ ಬ್ಯಾರಿಕೇಡ್ ಹಾಕಿ ಮುಚ್ಚಲಾಗಿರುವಂತದ್ದು. ಅವನಿದ್ದಂತಹ ಫ್ಲಾಟ್ ಮತ್ತೆ ಸುತ್ತಮುತ್ತಲಿನ ಫ್ಲಾಟ್ ನಲ್ಲಿ ಯಾರು ಕೂಡ ಮನೆಯಿಂದ ಹೊರ ಬರುವಂತಿಲ್ಲ. ಅವರ ನೇರವಾಗಿ ಅವರ ಮನೆಗೆ ಆಹಾರ ಸಾಮಗ್ರಿಗಳನ್ನ, ತರಕಾರಿಗಳನ್ನ ಪೂರೈಸುವಂತ ಕೆಲಸಗಳನ್ನ ಸ್ಥಳೀಯ ಆಡಳಿತ ಮಾಡ್ತಾ ಇರುವಂತದ್ದು. ಇನ್ನು ಈ ಪ್ರದೇಶದಲ್ಲಿ ಇದ್ದಂತಹ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನ ಅಗತ್ಯವಾಗಿ ಸಿಗಬೇಕಾದಂತಹ ಹಾಲು ಮಾರಾಟ ಅಂಗಡಿ ಆಗಿರ್ಬೋದು, ತರಕಾರಿ ಮಾರಾಟ ಅಂಗಡಿ ಆಗಿರ್ಬೋದು, ದಿನಸಿ ಮಾರಾಟ ಅಂಗಡಿ ಆಗಿರ್ಬೋದು ಮತ್ತು ಮೆಡಿಕಲ್ ಶಾಪ್ಗಳಾಗಿರ್ಬೋದು ಎಲ್ಲವೂ ಕೂಡ ಸದ್ಯಕ್ಕೆ ಕ್ಲೋಸ್ ಮಾಡಲಾಗಿರುವಂತದ್ದು. ಸಂಪೂರ್ಣವಾಗಿ ಸ್ಟ್ರಿಕ್ಟ್ ಆದ ನಿಯಮಗಳನ್ನ ಈ ಪ್ರದೇಶದಲ್ಲಿ ಜಾರಿ ಮಾಡಿರುವಂತದ್ದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು 12 ಮಂದಿ ಕೊರೋನಾ ಸೋಂಕಿತರಿದ್ದಾರೆ. ಅದರಲ್ಲಿ 6 ಮಂದಿ ದಕ್ಷಿಣ ಕನ್ನಡ ಜಿಲ್ಲೆಯವರೇ. ಇನ್ನು ಉಳಿದಂತಹ 5 ಮಂದಿ ಕಾಸರಗೋಡು ಮೂಲದವರು, ಒಬ್ರು ಭಟ್ಕಳ ಮೂಲದವರು, ಒಬ್ರು ಉಡುಪಿ ಮೂಲದವರು. ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ 6 ಮಂದಿಯ ಇದ್ದಂಥ ಸ್ಥಳಗಳಲ್ಲಿ ಸಂಪೂರ್ಣವಾಗಿ ಈಗ ಅವರ ಪ್ರದೇಶದಲ್ಲಿ ಸಂಪೂರ್ಣವಾಗಿ ಲಾಕ್ಡೌನ್ ಅನ್ನ ಜಾರಿ ಮಾಡುವಂಥದ್ದು ಮತ್ತು ಲಾಕ್ಡೌನ್ ಅನ್ನು ಅತ್ಯಂತ ಕಟ್ಟುನಿಟ್ಟಿನಲ್ಲಿ ಮಾಡ್ತಾ ಇದ್ದಾರೆ. ಒಟ್ಟು ಜಿಲ್ಲೆಯಲ್ಲಿ 218 ಮಂದಿ ಕೊರೋನಾ ಶಂಕಿತರಿದ್ದಾರೆ. ಅದರಲ್ಲಿ ಕೆಲವರು ಹೋಮ್ ಕ್ವಾರಂಟೈನ್ ಇದ್ದಾರೆ. ಇನ್ನು ಕೆಲವರು ಜಿಲ್ಲೆಯ ನಾನಾ ಭಾಗಗಳ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಪಡೆಯುತ್ತಿರುವಂಥದ್ದು. ಒಟ್ಟು 3318 ಮಂದಿ ಹೋಮ್ ಕ್ವಾರಂಟೈನ್ ಇದ್ದಾರೆ. ಹಾಗಾಗಿ ಈ ನಿಯಮಗಳನ್ನು ಅತ್ಯಂತ ಬಿಗು ಮಾಡೋಕ್ಕೆ ಜಿಲ್ಲಾಡಳಿತ ಸೂಚನೆ ನೀಡಿರುವಂಥದ್ದು. ಹಾಗಾಗಿ ಮಂಗಳೂರಿನ ನಗರಕ್ಕೆ ಸಂಪರ್ಕಿಸುವಂತಹ ಎಲ್ಲ ರಸ್ತೆಗಳನ್ನು ಈಗಾಗಲೇ ಲಾಕ್ ಮಾಡಿದ್ದಾರೆ. ಬ್ಯಾರಿಕೇಡ್ಗಳನ್ನು ಹಾಕಿ ಪೊಲೀಸರು ಜನರನ್ನ ನಿಯಂತ್ರಣ ಮಾಡೋಕ್ಕೆ ಸಿದ್ಧತೆಗಳನ್ನು ಕೂಡ ಮಾಡ್ತಿದ್ದಾರೆ. ಜಿಲ್ಲಾಡಳಿತ ಈಗಾಗಲೇ ಹಲವಾರು ಮಂದಿಗೆ ಪಾಸ್ಗಳನ್ನು ಕೊಟ್ಟಿದೆ. ಆದರೆ ಪಾಸ್ ಇದ್ದವರು ಕೇವಲ ಅವರ ಏರಿಯಾದಲ್ಲಿ ಮಾತ್ರ ಸಂಚರಿಸಬಹುದಷ್ಟೇ. ಅವರ ಏರಿಯಾವನ್ನು ಬಿಟ್ಟು ಹೊರಗೆ ಬಂದರೆ ವಾಹನವನ್ನು ಸೀಸ್ ಮಾಡುವಂಥ ಎಚ್ಚರಿಕೆಯನ್ನು ಕೂಡ ಜಿಲ್ಲಾಡಳಿತ ಕೊಟ್ಟಿರುವಂಥದ್ದು. ಒಟ್ಟು 500ಕ್ಕಿಂತ ಹೆಚ್ಚು ವಾಹನಗಳನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪೊಲೀಸರು ಸೀಸ್ ಮಾಡಿದ್ದಾರೆ. ಈ ಲಾಕ್ಡೌನ್ ನಿಯಮ ಮತ್ತಷ್ಟು ಬಿಗಿಯಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ಜಿಲ್ಲೆಯಲ್ಲಿ ಹಲವು ಪ್ರದೇಶಗಳನ್ನು ಹಾಟ್ಸ್ಪಾಟ್ ಅಂತ ಜಿಲ್ಲಾಡಳಿತ ಗುರುತು ಮಾಡಿದೆ. ಹಾಗಾಗಿ ಸರ್ಕಾರ ಒಂದು ವೇಳೆ ಸೀಲ್ ಡೌನ್ ಆದೇಶವನ್ನು ಕೊಟ್ಟರೆ ಅದಕ್ಕೆ ಯಾವೆಲ್ಲ ತಯಾರಿಗಳು ಬೇಕು ಆ ತಯಾರಿಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭರದಿಂದ ಸಾಗ್ತಾ ಇದೆ. ಕ್ಯಾಮರಾಮ್ಯಾನ್ ನಿಖಿಲ್